ಸೆಪ್ಟೆಂಬರ್ 17, 1948ರಂದು ಹೈದರಾಬಾದ್ ರಾಜ್ಯವು ಭಾರತ ಒಕ್ಕೂಟಕ್ಕೆ ಸೇರಿಕೊಂಡಿತ್ತು. ಈ ದಿನವು ನಾವು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಎಂದು ಆಚರಿಸುತ್ತೇವೆ. Today we gather here to celebrate Kalyana Karnataka Liberation Day, a very significant day in the history of Karnataka. On 1948, the region which was under the rule of Nizam of Hyderabad was officially liberated, became a part of Indian Union through Operation Polo. ಸೆಪ್ಟೆಂಬರ್ 18, 1948ರ ಹೊತ್ತಿಗೆ ಭಾರತವನ್ನು ಸಂಪೂರ್ಣವಾಗಿ ಭಾರತೀಯ ಒಕ್ಕೂಟಕ್ಕೆ ಸೇರಿಸಲಾಯಿತು. ನಿಜಾಮನ ಶರಣಾದನು ಮತ್ತು ಹೈದರಾಬಾದ್ ಅಧಿಕೃತವಾಗಿ ಭಾರತೀಯ ರಾಜ್ಯವಾಗಿ ಏಕೀಕರಣಗೊಂಡಿತು. What is the message for us? Every year we celebrate. What is the message we are drawing from this celebration? ನಮಗೆ ಸಿಗುವಂತಹ ಸಂದೇಶ ಏನು? ಈ ಸಂದೇಶದಲ್ಲಿ ತ್ಯಾಗ ಮತ್ತು ಐಕ್ಯತೆ ಎರಡು ಪ್ರಮುಖ ಅಂಶಗಳು ಎದ್ದು ಕಾಣುತ್ತವೆ. ತ್ಯಾಗವನ್ನು ನಡೆಸೋದಕ್ಕೆ ನಾವು ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್, ನಾವು ನಮ್ಮ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸ್ತೇವೆ. They were not broken into pieces because of ideology, because of religion, because of color, caste and such. No, they were not divided. ಅವರು ಭಾಗಗಳಾಗಿ ವಿಂಗಡಣೆಗೊಂಡಿರಲಿಲ್ಲ, ಅವರು ಐಕ್ಯತೆಯಿಂದ ಹೋರಾಡಿದರು. ಇದು ಇನ್ನೊಂದು ಸಂದೇಶ. ತ್ಯಾಗ ಮತ್ತು ಐಕ್ಯತೆ ಯಾವಾಗ ಇರುತ್ತದೋ ಅಲ್ಲಿ ಎಲ್ಲಾ ಕನಸುಗಳು ನನಸಾಗಲಿಕ್ಕೆ ಸಾಧ್ಯ.